ಟೆಸ್ಟ್ ಕ್ರಿಕೆಟ್ ಅಂದ್ರೆ ಭಾರತ ಅಂದ್ರೆ ಟೆಸ್ಟ್ ಕ್ರಿಕೆಟ್ ಎನ್ನುವಂತ ಕಾಲ ಇತ್ತು. ರೆಡ್ ಬಾಲ್ ಫಾರ್ಮೆಟ್ ನಲ್ಲಿ ಆ ಮಟ್ಟಿಗೆ ಟೀಮ್ ಇಂಡಿಯಾ ಕಿಂಗ್ ಆಗಿ ಮೆರೀತಾ ಇತ್ತು. ಆದ್ರೆ ಕಳೆದ 1 ವರ್ಷದಿಂದ ಭಾರತದ ನಸೀಬೆ ಬದಲಾಗಿ ಹೋಗಿದೆ. ಅದರಲ್ಲೂ ತವರಿನಲ್ಲಿ ಹೀನಾಯ ಸೋಲು. ಭಾರತದಲ್ಲಿ ಆಡಿರುವಂತ ಕಳೆದ 6 ಪಂದ್ಯಗಳ ಪೈಕಿ 4ರಲ್ಲಿ ಸೋತಿದ್ದಾರೆ. ಹೆಡ್ ಕೋಚ್ ಗೌತಮ್ ಗಂಭೀರ್ಗೆ ವೈಟ್ ಬಾಲ್ ನಲ್ಲಿ ಸಿಕ್ಕಷ್ಟು ಸಕ್ಸಸ್ ರೆಡ್ ಬಾಲ್ ಫಾರ್ಮೆಟ್ ನಲ್ಲಿ ಸಿಗ್ತಾ ಇಲ್ಲ. ಹಾಗಾದ್ರೆ ಸೌತ್ ಆಫ್ರಿಕಾ ವಿರುದ್ಧದ ಭಾರತದ ಸೋಲಿಗೆ ಏನೆಲ್ಲ ಕಾರಣ ಆಯಿತು? ಹೋಮ್ ಪಿಚ್ ನಲ್ಲಿ ಪದೇ ಪದೇ ಎಡುತ್ತಾ ಇರೋದು ಯಾಕೆ? ಬ್ಯಾಟಿಂಗ್ ಆರ್ಡರ್ ಹೇಗೆ ಹೊಡೆತ ಕೊಡ್ತಾ ಇದೆ? ಗಂಭೀರ್ ಹಠಕ್ಕೆ ಭಾರತ ಡಮ್ಮಿ ಆಗ್ತಾ ಇದೆಯಾ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ನ ಹಾಲಿ ಚಾಂಪಿಯನ್ಸ್ ಆಗಿರುವಂತಹ ಸೌತ್ ಆಫ್ರಿಕಾದ ಆಟಗಾರರು ಭಾರತಕ್ಕೆ ಕಾಲಿಡುವಾಗಲೇ ಶಪಥ ಮಾಡಿ ಬಂದಿದ್ರು. ಕಳೆದ ವರ್ಷ ಭಾರತದಲ್ಲಿ ನ್ಯೂಜಿಲೆಂಡ್ ತಂಡ ಏನ್ ಮಾಡಿತ್ತೋ ಅದನ್ನೇ ನಾವು ಮಾಡ್ತೇವೆ ಅಂತ. ಆಲ್ರೆಡಿ ಮೊದಲ ಪಂದ್ಯದಲ್ಲಿ ಅದನ್ನ ಮಾಡಿ ತೋರಿಸಿದ್ದಾರೆ. ಇಲ್ಲಿ ದಕ್ಷಿಣ ಆಫ್ರಿಕಾ ಮೊದಲ ಪಂದ್ಯವನ್ನ ಗೆಲ್ತು ಅನ್ನೋದಕ್ಕಿಂತ ಭಾರತವೇ ಸೋತಿದೆ ಅನ್ನೋದು ಕರೆಕ್ಟ್ ಅನ್ಸುತ್ತೆ. ಮ್ಯಾನೇಜ್ಮೆಂಟ್ ಮಾಡಿದ ಮಿಸ್ಟೇಕ್ಸ್, ಆಟಗಾರರ ಲೇಜಿನೆಸ್ ದೊಡ್ಡ ಹೊಡೆತ ಕೊಟ್ಟಿದೆ. ಸೊ ಭಾರತ ಎಲ್ಲೆಲ್ಲಿ ಎಡವಿತು ಅನ್ನೋದನ್ನ ನೋಡೋ ಮೊದಲು 2 ಇನ್ನಿಂಗ್ಸ್ಗಳ ಬಗ್ಗೆ ಬ್ರೀಫ್ ಆಗಿ ಸ್ಕೋರ್ ಅನ್ನ ಹೇಳಿಬಿಡ್ತೇನೆ. ಫಸ್ಟ್ ಇನ್ನಿಂಗ್ಸ್ 30 ರನ್ಸ್ ಲೀಡ್, ಎರಡನೇ ಇನ್ನಿಂಗ್ಸ್ 30 ರನ್ಗಳ ಸೋಲು. ಮೊದಲ ಟೆಸ್ಟ್ ಮ್ಯಾಚ್ ಅಲ್ಲಿ ಸೌತ್ ಆಫ್ರಿಕಾ ತಂಡದ ನಾಯಕ ಟೆಂಬಾ ಬೌಮಾ ಟಾಸ್ ಗೆದ್ದು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದ್ರು. ಅಂಡ್ 159 ರನ್ಗಳಿಗೆ ಮೊದಲ ಇನ್ನಿಂಗ್ಸ್ ನಲ್ಲಿ ಆಲ್ ಔಟ್ ಆಗ್ತಾರೆ. ದೆನ್ ಭಾರತ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 189 ರನ್ಗಳನ್ನ ಹೊಡೆದು ಆಲ್ ಔಟ್ ಆಗುತ್ತೆ. ಸೊ ಅಲ್ಲಿಗೆ 30 ರನ್ಗಳ ಲೀಡ್ ಅನ್ನ ಸಾಧಿಸಿದ್ರು ಮೊದಲ ಇನ್ನಿಂಗ್ಸ್ ನಲ್ಲಿ. ಆದ್ರೆ ಎರಡನೇ ಇನ್ನಿಂಗ್ಸ್ ನಲ್ಲಿ ಸೌತ್ ಆಫ್ರಿಕಾ 153 ರನ್ಗಳನ್ನ ಕಲೆ ಹಾಕುತ್ತೆ. ಹೀಗಾಗಿ ಭಾರತ ಗೆಲ್ಲೋಕೆ 124 ರನ್ಸ್ ಅನ್ನ ಹೊಡೆದಿದ್ರು ಕೂಡ ಪಂದ್ಯವನ್ನ ಗೆದ್ದು ಬಿಡ್ತಾ ಇದ್ರು. ಯಾಕಂದ್ರೆ ಮೊದಲ ಇನ್ನಿಂಗ್ಸ್ ನಲ್ಲಿ 30 ರನ್ಗಳ ಲೀಡ್ ಇತ್ತು. ಆದ್ರೆ ಭಾರತ ಯಾವುದೇ ಬ್ಯಾಟರ್ ಕೂಡ ಕ್ರೀಸ್ ಕಚ್ಚಿ ನಿಲ್ಲೇ ಇಲ್ಲ. ಆಫ್ರಿಕಾ ಬೌಲರ್ಗಳ ಎದುರು ಪೆವಿಲಿಯನ್ ಪರೇಡ್ ನಡೆಸಿ ಕೊನೆಗೆ 30 ರನ್ಗಳಿಂದ ಸೋಲೊಪ್ಪಿಕೊಂಡ್ರು. 5 ದಿನಗಳ ಟೆಸ್ಟ್ ಪಂದ್ಯ ಜಸ್ಟ್ 2.25 ದಿನದಲ್ಲೇ ಮುಗಿದು ಟೆಂಬಾ ನಾಯಕತ್ವದ ಸೌತ್ ಆಫ್ರಿಕಾ ಗೆದ್ದು ಬೀಗಿದೆ. ಈ ಮ್ಯಾಚ್ ಅಲ್ಲಿ ಭಾರತ ತುಂಬಾನೇ ಮಿಸ್ಟೇಕ್ಸ್ ಗಳನ್ನ ಮಾಡ್ಕೊಂಡಿದೆ. ಸೊ ಎಲ್ಲೆಲ್ಲಿ ಎಡವಿತು ಅಂಡ್ ಏನೆಲ್ಲ ಚೇಂಜಸ್ ಆಗ್ಬೇಕಿತ್ತು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತದ ಸೋಲಿಗೆ ಪ್ರಮುಖವಾಗಿ ಹಲವು ಕಾರಣಗಳಿವೆ. ಅದರಲ್ಲಿ ಕೋಲ್ಕತಾದ ಈಡನ್ ಗಾರ್ಡನ್ಸ್ ಲೋ ಸ್ಕೋರರ್ ಪಿಚ್ ಆಗಿದ್ದು. ಆಕ್ಚುಲಿ ಕೋಲ್ಕತಾದ ಈ ಪಿಚ್ ನಲ್ಲಿ ಬ್ಯಾಟರ್ಗಳಿಗಿಂತ ಬೌಲರ್ಗಳು ಹೆಚ್ಚಿನ ಪ್ರಾಬಲ್ಯವನ್ನ ಮೆರೀತಾರೆ ಅನ್ನೋದು ಮೊದಲೇ ಡಿಸೈಡ್ ಆಗಿತ್ತು. ಹೀಗಾಗಿ ಎರಡೂ ತಂಡಗಳಿಂದಲೂ ಕೂಡ ಬಿಗ್ ಸ್ಕೋರ್ ಬಂದೇ ಇಲ್ಲ. ಸೊ 200+ ಯಾವ ತಂಡ ಕೂಡ 2 ಇನ್ನಿಂಗ್ಸ್ಗಳಲ್ಲೂ ಅದರ ಮೇಲೆ ಮಾಡೇ ಇಲ್ಲ. ಸೊ ಇಲ್ಲಿ ಲೋ ಸ್ಕೋರರ್ ಪಿಚ್ ಅನ್ನೋದು ಮೊದಲೇ ಗೊತ್ತಿತ್ತು. ಹೀಗಾಗಿ ಭಾರತ ಆಗಲಿ ಅಥವಾ ಸೌತ್ ಆಫ್ರಿಕಾ ಆಗಲಿ ಇಲ್ಲಿ ಎರಡೂ ತಂಡಗಳಿಂದ ಕೂಡ ಬಿಗ್ ಸ್ಕೋರ್ ಬಂದಿಲ್ಲ. ದೆನ್ ಭಾರತದ ಬ್ಯಾಟಿಂಗ್ ಅಂತೂ ವೀಕ್ ಆಗಿತ್ತು, ಅರ್ಧ ಶತಕ ಕೂಡ ಬಂದಿಲ್ಲ. ಸೊ ಮೇನ್ಲಿ ಇಲ್ಲಿ ಭಾರತ ಈ ಪಂದ್ಯವನ್ನ ಸೋಲಕ್ಕೆ ಬ್ಯಾಟಿಂಗ್ ತುಂಬಾನೇ ವೀಕ್ ಆಗಿದ್ದು ಎದ್ದು ಕಾಣಿಸ್ತಾ ಇದೆ. ಸೊ ಹೇಳಿ ಕೇಳಿ ಭಾರತ ಬ್ಯಾಟಿಂಗ್ ನಲ್ಲಿ ತುಂಬಾನೇ ಸ್ಟ್ರಾಂಗ್ ಆಗಿರುವಂತಹ ತಂಡ. ಸೊ ಕಳೆದ ಸಾಕಷ್ಟು ಸೀರೀಸ್ ನಲ್ಲಿ ಇದು ಪ್ರೂವ್ ಕೂಡ ಆಗಿದೆ. ಬಟ್ ಈ ಸಲ ಮಾತ್ರ ಅದ್ಯಾಕೋ ಕೋಲ್ಕತಾದ ಪಿಚ್ ನಲ್ಲಿ ಭಾರತದ ಬ್ಯಾಟಿಂಗ್ ಅಂತೂ ತುಂಬಾನೇ ಕಳಪೆಯಾಗಿತ್ತು. ಅದೆಷ್ಟರ ಮಟ್ಟಿಗೆ ಅಂದ್ರೆ 2 ಇನ್ನಿಂಗ್ಸ್ ಗಳನ್ನ ಆಡ್ತಾರೆ. ಫಸ್ಟ್ ಇನ್ನಿಂಗ್ಸ್ ಅಂಡ್ ಸೆಕೆಂಡ್ ಇನ್ನಿಂಗ್ಸ್ 2 ಇನ್ನಿಂಗ್ಸ್ ಗಳಲ್ಲಿ ಭಾರತದ ಯಾವೊಬ್ಬ ಬ್ಯಾಟರ್ ಕೂಡ ಶತಕ ಇರಲಿ ಜಸ್ಟ್ ಅರ್ಧ ಶತಕ ಕೂಡ ಗಳಿಸೋಕೆ ಸಾಧ್ಯವಾಗಲಿಲ್ಲ. ಅದು ಅಲ್ಲಿನ ಪಿಚ್ ನ ಇದಿರ್ಬೋದು, ಮಹಿಮೆ ಇರ್ಬೋದು, ಅಥವಾ ಅಲ್ಲಿನ ಬೌಲರ್ಗಳ ಸೌತ್ ಆಫ್ರಿಕಾ ಬೌಲರ್ಗಳ ಪಾರುಪತ್ಯ ಇರ್ಬೋದು. ಬಟ್ ಅದೇನೇ ಇದ್ರೂ ಕೂಡ ಭಾರತದ ಬ್ಯಾಟಿಂಗ್ ಅದು ತುಂಬಾನೇ ವೀಕ್ ಆಗಿ ಕಾಣಿಸ್ತಾ ಇತ್ತು. ಸೊ ಇದು ಒಂದು ಭಾರತ ಸೋಲಿಗೆ ಕಾರಣ ಆಯ್ತು. ಅಂಡ್ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಅವರು ರಿಟೈರ್ಡ್ ಹರ್ಟ್ ಆಗಿದ್ದು ಬ್ಯಾಟ್ಸ್ಮನ್ ಕಡಿಮೆ ಆಯಿತು. ಆಕ್ಚುಲಿ ಇಲ್ಲಿ ದೊಡ್ಡ ಹೊಡೆತ ಕೊಟ್ಟಿದ್ದು ಗಿಲ್ ಅವರು ಹರ್ಟ್ ಆಗಿದ್ದು. ಮೊದಲ ಇನ್ನಿಂಗ್ಸ್ ನಲ್ಲೇ 1 4 ಅನ್ನ ಹೊಡೆದು ಗಿಲ್ ರಿಟೈರ್ಡ್ ಹರ್ಟ್ ಆಗ್ತಾರೆ. ಸೊ ಆಲ್ರೆಡಿ ಪ್ಲೇಯಿಂಗ್ 11 ಘೋಷಣೆ ಆಗಿದ್ದರಿಂದ ಹಾಗೆ ಗಿಲ್ ಕಣಕ್ಕಿಳಿದಿದ್ದರಿಂದ ಅವರ ಬದಲಿಗೆ ಬ್ಯಾಟರ್ನ ಆಟಗಾರನ ಅಂದ್ರೆ ರಿಪ್ಲೇಸ್ ಮಾಡೋಕೆ ಸಾಧ್ಯನೇ ಇರಲಿಲ್ಲ. ರೂಲ್ಸ್ ಅಲ್ಲಿ ಹಂಗಿದೆ. ಸೊ ಹೀಗಾಗಿ ಗಿಲ್ ಇಲ್ಲದೆ ಇದ್ದಿದ್ರಿಂದ ಜಸ್ಟ್ 10 ಆಟಗಾರರು ಮಾತ್ರ ಬ್ಯಾಟಿಂಗ್ ಅನ್ನ ಮಾಡಬೇಕಾಯಿತು ಭಾರತ ಪರ. ಅದರಲ್ಲೂ ಕೂಡ ಶುಭ್ಮನ್ ಗಿಲ್ ಪ್ಯೂರ್ಲಿ ಸ್ಟಾರ್ ಬ್ಯಾಟ್ಸ್ಮನ್. ಸೊ ಹೀಗಾಗಿ ಗಿಲ್ ಇಲ್ಲದೆ ಇದ್ದಿದ್ದು ತಂಡಕ್ಕೆ ದೊಡ್ಡ ಹೊಡೆತವನ್ನ ಕೊಡ್ತು. ಸೊ ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಗಿಲ್ ಇಲ್ಲದೆಯೂ ಕೂಡ 30 ರನ್ನ ಲೀಡ್ ಪಡೆದ್ರು ಕೂಡ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಗಿಲ್ ಅವರ ಆಬ್ಸೆನ್ಸ್ ಎದ್ದು ಕಾಣಿಸ್ತಾ ಇತ್ತು. ಯಾಕಂದ್ರೆ ತಂಡದ ಸ್ಕೋರ್ಗಳು ತುಂಬಾ ಬೇಗ ಔಟ್ ಆಗ್ತಾ ಇದ್ರಿಂದ ಭಾರತದ ಬ್ಯಾಟರ್ಗಳು. ಸೊ ಗಿಲ್ ಬಹುಶಃ ಇದ್ದಿದ್ರೆ ಅಲ್ಲಿ ಯಾರ್ದಾದ್ರು ಒಬ್ಬರದಾರ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿ 30+ ರನ್ಸ್ ಪಾರ್ಟ್ನರ್ಶಿಪ್ ಬಂದಿದ್ರು. ಹಾಗೆ ಗಿಲ್ ಫಸ್ಟ್ ಅಂಡ್ ಸೆಕೆಂಡ್ ಇನ್ನಿಂಗ್ಸ್ ಎರಡರಲ್ಲೂ ಸೇರಿ 40+ ರನ್ಸ್ ಬಂದಿದ್ರು ಕೂಡ ಬಹುಶಃ ಭಾರತ ವಿನ್ ಆಗುವಂತ ಚಾನ್ಸಸ್ ಜಾಸ್ತಿ ಇತ್ತು. ಸೊ ಇಲ್ಲಿ ಗಿಲ್ ರಿಟೈರ್ಡ್ ಹರ್ಟ್ ಆಗಿದ್ದು ದೊಡ್ಡ ಹೊಡೆತ ಕೊಟ್ಟಿದ್ದು ನಿಜಕ್ಕೂ ಕೂಡ ಇಲ್ಲಿ ಹೇಳಲೇಬೇಕಾಗುತ್ತೆ. ಅಂಡ್ ಸಾಯಿ ಸುದರ್ಶನ್ ಡ್ರಾಪ್ ಮಾಡಿ ನಂಬರ್ 3ಗೆ ಸುಂದರ್ಗೆ ಚಾನ್ಸ್ ಕೊಟ್ಟಿದ್ದು.
ಕಳೆದ ಸಾಕಷ್ಟು ಪಂದ್ಯಗಳಲ್ಲಿ ಅಂದ್ರೆ ಕಳೆದ 6 ತಿಂಗಳಿಂದ ಸಾಯಿ ಸುದರ್ಶನ್ ನಂಬರ್ 3 ಸ್ಲಾಟ್ ನಲ್ಲಿ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಬಟ್ ಈ ಸಲ ಪ್ಲೇಯಿಂಗ್ 11 ನಲ್ಲಿ ಅವರಿಗೆ ಚಾನ್ಸೇ ಕೊಟ್ಟಿರಲಿಲ್ಲ. ಸಾಯಿ ಸುದರ್ಶನ್ ಬದಲಿಗೆ ವಾಷಿಂಗ್ಟನ್ ಸುಂದರ್ ಅವರನ್ನ ತಂಡಕ್ಕೆ ಸೆಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಇಲ್ಲಿ ವಾಷಿಂಗ್ಟನ್ ಸುಂದರ್ ಆಲ್ರೌಂಡರ್ ಅನ್ನೋ ಕಾರಣಕ್ಕೆ ಅವರನ್ನ ಸೆಲೆಕ್ಟ್ ಮಾಡಿದ್ರು ಕೂಡ ಅವರನ್ನ ನಂಬರ್ 3 ಸ್ಲಾಟ್ ನಲ್ಲಿ ಬ್ಯಾಟಿಂಗ್ಗೆ ಕಳಿಸ್ತಾರೆ. ಆಕ್ಚುಲಿ ವಾಷಿಂಗ್ಟನ್ ಸುಂದರ್ 6, 7 ಅಥವಾ 8ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಅನ್ನ ಮಾಡುವಂತ ಆಟಗಾರ. ಆದ್ರೆ ಇಲ್ಲಿ ಸಾಯಿ ಸುದರ್ಶನ್ರನ್ನ ಡ್ರಾಪ್ ಮಾಡಿ ಆ ಸ್ಥಾನಕ್ಕೆ ವಾಷಿಂಗ್ಟನ್ ಸುಂದರ್ನ ನಂಬರ್ 3ಗೆ ಇಳಿಸಿದ್ದು ಇಲ್ಲಿ ದೊಡ್ಡ ಹೊಡೆತ ಕೊಡ್ತು. ಯಾಕಂದ್ರೆ ಸುಂದರ್ ಬದಲಿಗೆ ಬಹುಶಃ ಸಾಯಿ ಸುದರ್ಶನ್ ಇದ್ದಿದ್ರೆ ಅಲ್ಲಿ ಬ್ಯಾಟಿಂಗ್ ಆರ್ಡರ್ ಮತ್ತಷ್ಟು ಚೇಂಜ್ ಆಗ್ತಾ ಇತ್ತು. ಹೀಗಾಗಿ ಭಾರತಕ್ಕೆ ಅಡ್ವಾಂಟೇಜ್ ಆಗುವಂತ ಸಾಧ್ಯತೆ ಜಾಸ್ತಿ ಇತ್ತು. ಸೊ ಇದು ಒಂದು ಕೂಡ ಮೈನಸ್ ಆಯಿತು ಭಾರತಕ್ಕೆ. ಅಂಡ್ ಇನ್ನೊಂದು ಮೇನ್ಲಿ ಇಲ್ಲೊಂದು ಮಿಸ್ಟೇಕ್ ಭಾರತ ಮಾಡ್ಕೊಂಡಿರೋದು ಅಂತಂದ್ರೆ ಈ ಸಿರೀಸ್ಗೆ ಕರುಣ್ ನಾಯರ್ ಅವರನ್ನ ಕೈ ಬಿಟ್ಟಿದ್ದು. ಆಕ್ಚುಲಿ ಹೌದು, ಕಳೆದ ಲಾಸ್ಟ್ ಇಂಗ್ಲೆಂಡ್ ಸೀರೀಸ್ನಲ್ಲಿ ಕರುಣ್ ನಾಯರ್ಗೆ ಅವಕಾಶ ಕೊಟ್ಟರು ಕೂಡ ಅವರು ಅಷ್ಟೊಂದು ಎಫೆಕ್ಟಿವ್ ಆಗಿ ಬ್ಯಾಟಿಂಗ್ ಅನ್ನ ಮಾಡಿರಲಿಲ್ಲ. ಸೊ ಅಲ್ಲಿ ಫೇಲ್ಯೂರ್ ಇತ್ತು, ಅದನ್ನು ನಾವು ಕೂಡ ಒಪ್ಕೊಳ್ತೇವೆ. ಬಟ್ ಇಲ್ಲಿ ಕರುಣ್ ನಾಯರ್ ಅವರ ಮೇನ್ ಸ್ಟ್ರೆಂತ್ ಇರೋದಂತಾರೆ ಹೋಮ್ ಪಿಚ್ ನಲ್ಲಿ. ಭಾರತದಲ್ಲಿ ಆಡಿರುವಂತಹ ಪಂದ್ಯಗಳಲ್ಲಿ ಕರುಣ್ ನಾಯರ್ ತುಂಬಾನೇ ಎಫೆಕ್ಟಿವ್ ಆಗಿದ್ದಾರೆ. ಹಾಗೆ ಡಿಫ್ರೆಂಟ್ ರೋಲ್ ಅನ್ನ ಪ್ಲೇ ಮಾಡಿದ್ದಾರೆ. ಬಹುತೇಕ ಟೂರ್ನಿಗಳಲ್ಲಿ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಡೊಮೆಸ್ಟಿಕ್ ಕ್ರಿಕೆಟ್ ನಲ್ಲಿ ಕರುಣ್ ನಾಯರ್ ತುಂಬಾನೇ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಅನ್ನ ಮಾಡಿದ್ದಾರೆ. ಹಾಗೆ ತುಂಬಾನೇ ಎಫೆಕ್ಟಿವ್ ಆಗಿ ಬ್ಯಾಟಿಂಗ್ ಮಾಡಿ ಹಾಫ್ ಸೆಂಚುರಿ, ಶತಕ ಹೀಗೆ ಸಾಕಷ್ಟು ಸಾಲು ಟೂರ್ನಿಗಳಲ್ಲಿ, ಲೀಗ್ಗಳಲ್ಲಿ ಸೊ ಅವರನ್ನು ಪ್ರೂವ್ ಮಾಡ್ಕೊಂಡಿದ್ದಾರೆ. ಆಕ್ಚುಲಿ ಇಲ್ಲಿ ಕರುಣ್ಗೆ ಇರುವಂತ ಪ್ಲಸ್ ಅಂಡ್ ಸ್ಟ್ರೆಂತ್ ಏನಪ್ಪಾ ಅಂತಂದ್ರೆ ಭಾರತದ ಪಿಚ್ಗಳಲ್ಲಿ ಅವರು ಅಡ್ವಾನ್ಸ್ಡ್ ಆಗಿರೋದು. ಸೊ ಬಹುಶಃ ಈ ಸಿರೀಸ್ಗೆ, ಯಾಕಂದ್ರೆ ಇದು ಪಂದ್ಯಗಳು ಭಾರತದಲ್ಲೇ ನಡೀತಾ ಇರೋದ್ರಿಂದ ಕರುಣ್ ನಾಯರ್ಗೆ ಚಾನ್ಸ್ ಕೊಟ್ಟಿದ್ರೆ ನಿಜಕ್ಕೂ ಕೂಡ ಭಾರತಕ್ಕೆ ಬಿಗ್ ಅಡ್ವಾಂಟೇಜ್ ಆಗ್ತಿತ್ತು. ಯಾಕಂದ್ರೆ ಕರುಣ್ ನಾಯರ್ ಮೇನ್ ಸ್ಟ್ರೆಂತ್ ಏನಪ್ಪಾ ಅಂದ್ರೆ ಭಾರತದ ಪಿಚ್ಗಳಲ್ಲಿ ಆಡೋದು, ಜೊತೆಗೆ ಸ್ಪಿನ್ನರ್ಗಳ ವಿರುದ್ಧ ಒಳ್ಳೆ ಅವರಿಗೆ ಬ್ಯಾಟಿಂಗ್ ಸ್ಕಿಲ್ ಇದೆ. ಸೊ ಇದನ್ನ ಪ್ರೂವ್ ಮಾಡ್ಕೊಳ್ಬೋದಿತ್ತು. ಬಟ್ ಇಲ್ಲಿ ಏನಂತಂದ್ರೆ ಕರುಣ್ಗೆ ಈ ಸಲ ಚಾನ್ಸ್ ಕೊಟ್ಟರೆ ನೆಕ್ಸ್ಟ್ ಅವ್ರನ್ನ ಕಂಟಿನ್ಯೂ ಮಾಡಲೇಬೇಕಾಗುತ್ತೆ. ಸೊ ಕರುಣ್ ಒಂದು ಅರ್ಧ ಶತಕ ಅಥವಾ ಸೆಂಚುರಿ ಬಂತಂದ್ರೆ ನೆಕ್ಸ್ಟ್ ಬೇರೆ ಸೀರೀಸ್ಗಳಿಗೆ ಅವರನ್ನ ಕೈ ಬಿಟ್ಟಾಗ ಟೀಕೆಗಳು ಬರುತ್ತೆ ಅನ್ನೋ ಕಾರಣಕ್ಕೆ ಏನೋ ಗಂಭೀರ್ ಅವರು ಭಾರತದಲ್ಲಿ ಆಡ್ತಾ ಇರುವಂತಹ ಪಿಚ್ಗಳಲ್ಲಿ ಅವರನ್ನ ಕೈ ಬಿಟ್ಟಿದ್ದಾರೆ. ಸೊ ಇದು ಅವರ ಸ್ಟ್ರಾಟಜಿ ಇರಬಹುದು. ಬಟ್ ಕರುಣ್ ಸೆಲೆಕ್ಟ್ ಆಗಬೇಕಿತ್ತು. ಸೆಲೆಕ್ಟ್ ಆಗಿದ್ರೆ ಭಾರತಕ್ಕೆ ನಿಜಕ್ಕೂ ಕೂಡ ಬಿಗ್ ಅಡ್ವಾಂಟೇಜ್ ಇರ್ತಾ ಇತ್ತು. ಅಂಡ್ ಮೇನ್ ಭಾರತದ ವೀಕ್ನೆಸ್ ಇದ್ದಿದ್ದೇನಪ್ಪ ಅಂದ್ರೆ ಸ್ಪಿನ್ ಬೌಲರ್ಗಳ ಎದುರು ಭಾರತೀಯರ ಫೇಲ್ಯೂರ್ ಆಗ್ತಾ ಇರೋದು. ಭಾರತೀಯರು ಬಿಗ್ ಹಿಟ್ಟರ್ಗಳು, ಅದರಲ್ಲಿ ಡೌಟೇ ಇಲ್ಲ, ಸ್ಟಾರ್ ಬ್ಯಾಟರ್ಗಳೇ ಇದ್ದಾರೆ. ಬಟ್ ಇವರ ಸ್ಟಾರ್ ಬ್ಯಾಟರ್ಸ್ ಏನಿದ್ರು ಕೂಡ ವೇಗದ ಬೌಲರ್ಗಳ ಎದುರು ಮಾತ್ರ ಅನ್ನಂಗಾಗಿದೆ. ಸೊ ಸ್ಪಿನ್ ಬೌಲರ್ಗಳ ಎದುರು ಅಷ್ಟೊಂದು ಎಫೆಕ್ಟಿವ್ ಆಗಿಲ್ಲ ಅನ್ನುವಂತ ಕ್ರಿಕೆಟ್ ಎಕ್ಸ್ಪರ್ಟ್ಸ್ಗಳ ಆರೋಪ ಕೂಡ ಇದೆ. ಸೊ ಬಹುಶಃ ಮುಂದಿನ ದಿನಗಳಲ್ಲಿ ಸ್ಪಿನ್ ಬೌಲರ್ಗಳ ಎದುರು ಹೆಚ್ಚಿನ ವರ್ಕೌಟ್ ಅನ್ನ ಮಾಡಬೇಕಾಗುತ್ತೆ. ಸೊ ಇದು ಕೂಡ ಭಾರತದ ಸೋಲಿಗೆ ಒಂದು ಕಾರಣ ಆಯಿತು. ಅಂಡ್ ವಾಷಿಂಗ್ಟನ್ ಸುಂದರ್ಗೆ ಬೌಲಿಂಗ್ ಚಾನ್ಸ್ ಕೊಟ್ಟಿಲ್ಲ. ಆಕ್ಚುಲಿ ವಾಷಿಂಗ್ಟನ್ ಸುಂದರನ್ನ ತಂಡಕ್ಕೆ ಸೆಲೆಕ್ಟ್ ಮಾಡಿದ್ದೆ ಆಲ್ರೌಂಡರ್ ಅನ್ನೋ ಕಾರಣಕ್ಕೆ. ಸಾಯಿ ಸುದರ್ಶನ್ ಅವರನ್ನ ಕೈ ಬಿಟ್ಟು ವಾಷಿಂಗ್ಟನ್ ಸುಂದರ್ಗೆ ಚಾನ್ಸ್ ಕೊಟ್ಟಾಗ ಸೊ ಇಲ್ಲಿ ಹೆಂಗೆ ನಂಬರ್ 3ಗೆ ಅವ್ರನ್ನ ಬ್ಯಾಟಿಂಗ್ ಆಡೋಕೆ ಕಟ್ಕೊಂಡು ಬರ್ತಾರೋ ಸೊ ಹಾಗೇನೆ ಬೌಲಿಂಗು ಕೂಡ ಅವಕಾಶ ಸಿಗಬೇಕಿತ್ತು. ಯಾಕಂದ್ರೆ ವಾಷಿಂಗ್ಟನ್ ಸುಂದರ್ ಬೌಲಿಂಗ್ ನಲ್ಲಿ ತುಂಬಾನೇ ಎಫೆಕ್ಟಿವ್ ಆಗಿದ್ದಾರೆ. ಲಾಸ್ಟ್ ಸೀರೀಸ್ ನಲ್ಲೂ ಕೂಡ ನಾವು ನೋಡಿದ್ದೇವೆ. ಸೊ ವಾಷಿಂಗ್ಟನ್ ಸುಂದರ್ಗೆ ಬೌಲಿಂಗ್ಗೆ ಅವಕಾಶವನ್ನ ಕೊಡಬೇಕಿತ್ತು. ಯಾಕಂದ್ರೆ ಇವರು ಕೂಡ ಆಫ್ ಸ್ಪಿನ್ನರ್. ಅದು ಅಲ್ಲದೆ ಕೋಲ್ಕತ್ತಾ ಪಿಚ್ ಸ್ಪಿನ್ನರ್ಗಳಿಗೆ ಹೆಚ್ಚಿನ ಲಾಭವಾಗೋದ್ರಿಂದ ಸುಂದರ್ ಇಲ್ಲಿ ಎಫೆಕ್ಟಿವ್ ಆಗಿ ಬೌಲಿಂಗ್ ಮಾಡುವಂತ ಸಾಧ್ಯತೆ ಇತ್ತು. ಬಟ್ ಮೊದಲನೇ ಇನ್ನಿಂಗ್ಸ್ ಅಲ್ಲಿ ಜಸ್ಟ್ 1 ಓವರ್ಗಳನ್ನ ಮಾತ್ರ ಅವರಿಂದ ಬೌಲಿಂಗ್ ಮಾಡಿಸ್ತಾರೆ. ಅಂಡ್ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಅವ್ರ ಕೈಗೆ ಬಾಲ್ ಕೊಡೋದೇ ಇಲ್ಲ. ಸೊ ಅಲ್ಲಿಗೆ 1 ಓವರ್ನು ಕೂಡ ಸುಂದರ್ ಬೌಲಿಂಗ್ ಮಾಡೋದೇ ಇಲ್ಲ. ಸೊ ಇದು ಕೂಡ ಭಾರತಕ್ಕೆ ಮೈನಸ್ ಆಯಿತು. ಅಂಡ್ ಎರಡನೇ ಇನ್ನಿಂಗ್ಸ್ ನಲ್ಲಿ ಸಿರಾಜ್ಗೆ 8 ವಿಕೆಟ್ ಬಿದ್ದ ಮೇಲೆ ಚಾನ್ಸ್ ಕೊಡ್ತಾರೆ. ಆಕ್ಚುಲಿ ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಸಿರಾಜ್ ರನ್ಸ್ ಅನ್ನ ಹೊಡೆಸ್ಕೊಂಡ್ರು, ದುಬಾರಿ ಆದ್ರೂ ಓಕೆ ಒಪ್ಕೊಳ್ಳೋಣ. ಬಟ್ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಸಿರಾಜ್ಗೆ ವಿಕೆಟ್ ಅನ್ನ ತೆಗೆಯೋಕೆ ಚಾನ್ಸೇ ಸಿಗ್ಲಿಲ್ಲ. ಸೊ ಭಾರತ ಪರ 8 ವಿಕೆಟ್ಗಳು ಬಿದ್ದ ಮೇಲೆ ಅವರಿಗೆ ಬೌಲಿಂಗ್ ಅನ್ನ ಮಾಡೋಕೆ ಚಾನ್ಸ್ ಕೊಡ್ತಾರೆ. ದೆನ್ 2 ವಿಕೆಟ್ಗಳನ್ನ ಬ್ಯಾಕ್ ಟು ಬ್ಯಾಕ್ ಸಿರಾಜ್ ತೆಗಿತಾರೆ. ಸೊ ಬಹುಶಃ ಇದು ಭಾರತಕ್ಕೆ ಒಂದು ರೀತಿ ಮೈನಸ್ ಆಯ್ತು ಅನ್ಸುತ್ತೆ. ಅಂಡ್ ಭಾರತದ ಸೋಲಿಗೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಟೆಂಬಾ ಬೌಮಾ ಅವರ ಬ್ಯಾಟಿಂಗ್ ಹಾಗೆ ತಂಡವನ್ನ ಲೀಡ್ ಮಾಡಿದ ರೀತಿ. ಸೊ ಟೆಂಬಾ ಬೌಮಾ ಅದು ತುಂಬಾನೇ ಎಫೆಕ್ಟಿವ್ ಆಗಿ ಕಾಣಿಸ್ತಾ ಇದ್ರು. ಅವ್ರು ಯಾವತ್ತೂ ಕೂಡ ಎಮೋಷನ್ಸ್ ನ ಎಕ್ಸ್ಪ್ರೆಸ್ ಮಾಡೋದೇ ಇಲ್ಲ ಆನ್ ಫೀಲ್ಡ್ ಅಲ್ಲಿ. ಸೊ ಬಟ್ ಅವ್ರು ಏನಂತಂದ್ರೆ ಆಟದಲ್ಲಿ ಅದನ್ನ ಏನ್ ಮಾಡ್ಬೇಕೋ ಅದನ್ನ ಮಾಡಿ ತೋರಿಸ್ತಾರೆ. ಸೊ ಇದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದ್ದು ಟೆಂಬಾ ಬೌಮಾ. ಸೊ ಇಲ್ಲಿ ಲೆಕ್ಕ ಹಾಕಿ ಟೆಂಬಾ ಬೌಮಾ ಅವರ ಬ್ಯಾಟಿಂಗ್ ಇಲ್ಲಿ ಭಾರತದ ಸೋಲಿಗೆ ಕಾರಣ ಆಗಿತ್ತು. ಕಳೆದ 4 ಇನ್ನಿಂಗ್ಸ್ಗಳಲ್ಲಿ ಅಂದ್ರೆ ಆ 2 ಇನ್ನಿಂಗ್ಸ್ಗಳಲ್ಲಿ ಟೆಂಬಾ ಬೌಮಾ ಮಾತ್ರನೇ 50+ ರನ್ಸ್ ಅನ್ನ ಕಲೆ ಹಾಕೋದು. ಅಂದ್ರೆ ಭಾರತ ಪರವಾಗ್ಲಿ ಅಥವಾ ಸೌತ್ ಆಫ್ರಿಕಾ ಪರವಾಗ್ಲಿ ಅರ್ಧ ಶತಕ ಬಾರಿಸಿದಂತ ಏಕೈಕ ಬ್ಯಾಟರ್ ಅಂದ್ರೆ ಅದು ಟೆಂಬಾ ಬೌಮಾ. ಅದು ಕೂಡ 2ನೇ ಇನ್ನಿಂಗ್ಸ್ ನಲ್ಲಿ ನಾಟ್ ಔಟ್ ಆಗಿ ಉಳಿತಾರೆ. 55 ರನ್ಸ್ ಬರುತ್ತೆ ಅವರ ಬ್ಯಾಟಿಂಗ್ ಇಂದ. ಸೊ ಯಾರು ಕೂಡ 40+ ರನ್ಸ್ ಬಂದೇ ಇಲ್ಲ ಬೌಮಾ ಒಬ್ಬರನ್ನ ಬಿಟ್ಟು. ಬೌಮಾ ಮಾತ್ರನೇ 55 ರನ್ ಬಾರಿಸಿರೋದು ಇದೇ ಭಾರತದ ಸೋಲಿಗೆ ಕಾರಣ ಆಯಿತು. ಅಂಡ್ ತಂಡವನ್ನ ಮುನ್ನಡೆಸಿದಂತ ರೀತಿ, ಯಾವ ಟೈಮಲ್ಲಿ ಯಾರಿಗೆ ಬೌಲಿಂಗ್ ಅನ್ನ ಕೊಡಬೇಕು, ಹಾಗೆ ಭಾರತದ ಬ್ಯಾಟರ್ಗಳ
ವೀಕ್ನೆಸ್ ಏನು ಅನ್ನೋದನ್ನ ಕರೆಕ್ಟ್ ಆಗಿ ಜಡ್ಜ್ ಮಾಡಿದಂತ ರೀತಿ ನಿಜಕ್ಕೂ ಕೂಡ ಅದ್ಭುತವಾಗಿತ್ತು. ಸೊ ಟೆಂಬಾ ಈಗ ಗೆದ್ದಿರಬಹುದು, ಬಟ್ ಅವರಿಗೆ ಇಲ್ಲಿ ಕ್ರೆಡಿಟ್ ಅನ್ನ ಕೊಡ್ಲೇಬೇಕಾಗುತ್ತೆ, ಭಾರತ ಸೋತಿದ್ರು ಕೂಡ. ಅಂಡ್ ಇನ್ನೊಂದು ಕಾರಣ ಏನಪ್ಪಾ ಅಂದ್ರೆ ಆಫ್ ಸ್ಪಿನ್ ಬೌಲರ್ ಸಿಮೋನ್ ಹಾರ್ಮರ್ ಅವರ 8 ವಿಕೆಟ್. ಎಸ್, ಕೋಲ್ಕತಾ ಪಿಚ್ ಅಲ್ಲಿ ಸ್ಪಿನ್ನರ್ಗಳದೇ ಪಾರುಪತ್ಯ ಅನ್ನೋದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ದಂತ ಸೌತ್ ಆಫ್ರಿಕಾ ತಂಡ ಆಫ್ ಸ್ಪಿನ್ನರ್ ಗಳನ್ನ ಸರಿಯಾಗಿ ಬಳಸ್ಕೊಂಡಿದೆ. ಸೊ ನಮ್ಮಲ್ಲಿ ಭಾರತದಲ್ಲಿ ಕೈ ಬಿಟ್ಟರು ಕೂಡ, ವಾಷಿಂಗ್ಟನ್ ಸುಂದರ್ಗೆ ಅವಕಾಶ ಕೊಡದೇ ಇದ್ರು ಕೂಡ ಅಲ್ಲಿನ ತಂಡ ಅದನ್ನ ಎಫೆಕ್ಟಿವ್ ಆಗಿ ಬಳಸ್ಕೊಂಡಿದೆ. ಅದರಲ್ಲೂ ಕೂಡ ಸಿಮೋನ್ ಹಾರ್ಮರ್ ಅಂತೂ 2 ಇನ್ನಿಂಗ್ಸ್ಗಳಿಂದ 8 ವಿಕೆಟ್ಗಳನ್ನ ತೆಗಿತಾರೆ. ಫಸ್ಟ್ ಇನ್ನಿಂಗ್ಸ್ ನಲ್ಲಿ 4 ಹಾಗೆ ಎರಡನೇ ಇನ್ನಿಂಗ್ಸ್ ನಲ್ಲಿ 4. ಸೊ ಟೋಟಲ್ ಆಗಿ 8 ವಿಕೆಟ್ ಅನ್ನ ತೆಗೆದು ಭಾರತದ ಸೋಲಿಗೆ ಕಾರಣ ಆಗ್ತಾರೆ. ಸೊ ಇದಿಷ್ಟು ಕೂಡ ಭಾರತದ ಸೋಲಿಗೆ ಮೊದಲ ಪಂದ್ಯದಲ್ಲಿ ಕಾರಣ ಆಯಿತು. ಹೀಗೆ ಮೊದಲ ಪಂದ್ಯದಲ್ಲಿ ಭಾರತ ಸೋಲೋಕೆ ಇದೆಲ್ಲ ಕಾರಣ ಆಗಿದೆ. ವೈಟ್ ಬಾಲ್ ಕ್ರಿಕೆಟ್ ನಲ್ಲಿ ಟೀಮ್ ಇಂಡಿಯಾ ಅದ್ಭುತ ಪ್ರದರ್ಶನ ನೀಡ್ತಾ ಇದ್ರು ಕೂಡ ರೆಡ್ ಬಾಲ್ ಮಾದರಿಯಲ್ಲಿ ನೆಲಕಚ್ಚೋಕೆ ಸ್ಟಾರ್ಟ್ ಆಗಿದೆ. ಸೊ ಕಳೆದ ಸಲ ವಿಂಡೀಸ್ ವಿರುದ್ಧ ಕ್ಲೀನ್ ಸ್ವೀಪ್ ಸಾಧನೆ ಮಾಡಿದ್ದೀವಿ ಅಂತ ಅನಿಸಿದ್ರು ಕೂಡ ಅದನ್ನ ಸಾಧನೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ವಿಂಡೀಸ್ ತಂಡ ಮೊದಲೆಲ್ಲ ದೈತ್ಯ ತಂಡವಾಗಿ ಕಾಣಿಸ್ತಾ ಇತ್ತು, ಬಟ್ ಈಗೀಗ ನೇಪಾಳದ ವಿರುದ್ಧ ಕೂಡ ಸೋಲುವಷ್ಟು ಹೀನಾಯ ಸ್ಥಿತಿಗೆ ತಲುಪಿದೆ. ಸೊ ಹೀಗಾಗಿ ವಿಂಡೀಸ್ ವಿರುದ್ಧದ ಗೆಲುವನ್ನ ನಾವಿಲ್ಲಿ ಈಸಿಯಾಗಿ ಬಿಟ್ಬಿಡ್ಬೋದು, ಯಾಕಂದ್ರೆ ಅದನ್ನ ಕನ್ಸಿಡರ್ ಮಾಡೋಕೆ ಅಷ್ಟು ಸಾಧ್ಯವಿಲ್ಲ. ಸೊ ಅಟ್ಲೀಸ್ಟ್ ಮುಂದಿನ ಪಂದ್ಯದಲ್ಲಾದ್ರೂ ಕೂಡ ಭಾರತ ತನ್ನ ತಪ್ಪುಗಳನ್ನ ತಿದ್ದಿಕೊಳ್ಳೇಬೇಕಿದೆ. ಹೆಡ್ ಕೋಚ್ ಆಗಿರುವಂತಹ ಗೌತಮ್ ಗಂಭೀರ್ ಅವರು ಕೂಡ ತಮ್ಮ ಹಠಮಾರಿ ಧೋರಣೆಯನ್ನ ಬಿಟ್ಟು ಮಾಜಿ ಕ್ರಿಕೆಟಿಗರು ಹಾಗೆ ಕ್ರಿಕೆಟ್ ಎಕ್ಸ್ಪರ್ಟ್ಸ್ ಕೊಡುವಂತ ಸಜೆಷನ್ ನ ಮುಕ್ತವಾಗಿ ಒಪ್ಪಿಕೊಳ್ಬೇಕು, ಅದನ್ನ ಸ್ವೀಕರಿಸಬೇಕು, ಅದನ್ನ ಎಫೆಕ್ಟಿವ್ ಆಗಿ ಬಳಸ್ಕೊಳ್ಬೇಕು. ತಂಡ ಗೆಲ್ಲೋಕೆ ಬೇಕಿರುವಂತ ಪ್ರಯೋಗಗಳನ್ನ ಮಾಡ್ಬೇಕು. ಅದನ್ನ ಬಿಟ್ಟು ತಾನೇ ಗ್ರೇಟ್ ಎನ್ನುವಂತ ತರ ಈಗೋ ತೋರಿಸಿದ್ರೆ ಅದು ತಂಡದ ಮೇಲೆ ಎಫೆಕ್ಟ್ ಆಗ್ತಾ ಇದೆ, ರಿಸಲ್ಟ್ ಮೇಲೆ ಪರಿಣಾಮ ಬೀರ್ತಾ ಇದೆ. ಸೊ ಇನ್ನಾದ್ರೂ ಕೂಡ ಅಲರ್ಟ್ ಆಗ್ತಾರ ಅನ್ನೋದನ್ನ ಕಾದು ನೋಡ್ಬೇಕು. ಅಂತಿಮವಾಗಿ ನಿಮ್ಮ ಪ್ರಕಾರ ಭಾರತದ ಮೊದಲ ಟೆಸ್ಟ್ ಪಂದ್ಯದ ಸೋಲಿಗೆ ಏನೆಲ್ಲ ಕಾರಣ ಆಯಿತು ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.